ನಮಸ್ಕಾರ. ನೋಡ್ತಾ ಇದ್ದೀರಲ್ಲ, ಇದು 4ನೇ ದಿನ, ಅಂದರೆ 4ನೇ ದಿನ ಹಾಕಿರ್ತಕ್ಕಂಥ ಈ ಟ್ರೇಗೆ ಹಾಕಿ, ಅಂದರೆ ಮೊಳಕೆ ಕಟ್ಟಿ 4 ದಿನ ಟ್ರೇಗೆ ಹಾಕಿದ ಮೇಲೆ 4 ದಿನ ನೀರು ಕೊಟ್ಟಿದ್ದೀವಿ ಇದಕ್ಕೆ. ಇದು 4ನೇ ದಿನದ ಪೈರಿದು. ಇದು ಹೈಡ್ರೋಪೋನಿಕ್ ಪೈರು, ಮೇವನ್ನು ಬೆಳೆಸ್ತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನೋಡಿ ನೀರನ್ನು ಕೊಡೋ ಪದ್ಧತಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂದರೆ ನಾವೇನು ಹಾಕ್ತೀವಲ್ಲ ಈ ರೀತಿ ಪಾಗರ್ಗಳು, ಇವು ಸರಿಯಾಗಿ ನೀರು ಹೊಡೆದ್ರೆ ಇಷ್ಟು ನೀಟಾಗಿ ಬರುತ್ತೆ ನೋಡಿ. ಎಲ್ಲೂ ಕೂಡ ಅಲ್ಲಲ್ಲಿ ಗ್ಯಾಪ್ ಬಂದುಬಿಡುತ್ತೆ, ಅಂದರೆ ಪಾಗರ್ಗಳು ಸರಿ ಇಲ್ಲ ಅಂತಂತ ಆದಾಗ ನೋಡಿ. ನಿಮಗೆ ಫಾರ್ ಎಕ್ಸಾಂಪಲ್ ಚಿಕ್ಕದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ಬೆಳವಣಿಗೆ ಕಮ್ಮಿ ಆಗಿದೆ, ಕಾಳು ಕಮ್ಮಿ ಇದ್ರೂ ಪರವಾಗಿಲ್ಲ, ಬೆಳವಣಿಗೆ ಕಮ್ಮಿ ಆಗಿದೆ. ಸೊ ಈ ರೀತಿ ವ್ಯತ್ಯಾಸ ಆಗಿಬಿಡುತ್ತೆ, ಅಂದರೆ ಸರಿಯಾಗಿ ನೀರು ಹೊಡೆದಿಲ್ಲ ಅಂತಂತಂದರೆ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಆ ರೀತಿ ಕಂಡು ಬಂದಿಲ್ಲ, ಅಂದರೆ ತುಂಬ ಒಳ್ಳೆ ಕ್ವಾಲಿಟಿ ಫಾಗರ್ ಇದು. ಸೊ ಹಾಗಾಗಿ ಇದನ್ನು ನಾನು ಬೆಳಿಗ್ಗೆ ಈ ಕಡೆ ಇತ್ತು, ಈ ಮೂಲೆಯಲ್ಲಿ ನಾನು ಇದನ್ನು ರೊಟೇಷನ್ ಮಾಡಿ ಇಟ್ಟಿದ್ದೀನಿ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದು 4ನೇ ದಿನದ ಒಂದು ಹೈಡ್ರೋಪೋನಿಕ್ ಮೇವಿದು ನೋಡಿ. ಇಲ್ಲಿ ಕೆಳಗಡೆ ಕಾಣ್ತಾ ಇದ್ರಲ್ಲ, ಇದು 3ನೇ ದಿನದ್ದು, ಇದು ಕೂಡ 4ನೇ ದಿನದ್ದು. ನೋಡಿ 3ನೇ ದಿನಕ್ಕೂ 4ನೇ ದಿನಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವೇ ನೋಡ್ಬೋದು ನೋಡಿ. ಇದು 3ನೇ ದಿನದ್ದು, ಇದು 4ನೇ ದಿನದ್ದು, ಅಂದರೆ ಒಂದು ದಿನಕ್ಕೆ ಎಷ್ಟು ಬೆಳವಣಿಗೆಯಲ್ಲಿ ವ್ಯತ್ಯಾಸ ಇರುತ್ತೆ ಅಂತ. ಮತ್ತು ನಿಮಗೆ ತೋರಿಸ್ತೀನಿ ಇದಕ್ಕೂ 3ನೇ ದಿನದಕ್ಕೂ 1ನೇ ದಿನದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ. ಇದು ಕೇವಲ ಟ್ರೇಗೆ ಹಾಕಿ 24 ಗಂಟೆ ಆಯಿತು. ಇದು ಈ ರೀತಿ ಇದೆ. ಇದು 3ನೇ ದಿನದ್ದು, ಇದು 4ನೇ ದಿನದ್ದು. ನೋಡಿದ್ರಲ್ಲ. ಸೊ ಟೋಟಲ್ ಇಲ್ಲಿ 3 ಟೈಪ್ಸ್ ಆಫ್ ಮೇವಿದೆ. ಕೆಳಗಡೆ ಇರೋದು 1ನೇ ದಿನದ್ದು, ಅಂದರೆ ಇದಕ್ಕೆ ಹಾಕಿ 1 ದಿನ ಆಗಿದೆ. ಇದು 3ನೇ ದಿನದ್ದು, ಇದು 4ನೇ ದಿನದ್ದು. ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ಫಾಗರ್ಗಳಲ್ಲಿ ಕರೆಕ್ಟಾಗಿ ನೀರು ಸ್ಪ್ರೇ ಮಾಡಿದ್ದೆ, ಆದರೆ ನೋಡ್ತಾ ಇದ್ರಲ್ಲ, ಎಲ್ಲದರಲ್ಲೂ ಲೆವೆಲ್ಲಾಗಿ ನೀರನ್ನು ಸ್ಪ್ರೇ ಮಾಡಿದೆ, ಎಲ್ಲೂ ಕೂಡ ಏನೇ ವ್ಯತ್ಯಾಸ ಆಗಿಲ್ಲ. ಸೊ ಇದು ನಾವು ಬಳಸ್ತಕ್ಕಂಥ ಫಾಗರ್ಗಳು ಚೆನ್ನಾಗಿರಬೇಕು ನೋಡಿ. ಇಲ್ಲಿ ಮೂಲೆಯಲ್ಲಿ ಒಂದು ಸ್ವಲ್ಪ ನೀರು ಬಿದ್ದಿಲ್ಲ, ಅದಕ್ಕೆ ನಿಮ್ಗೆ ವ್ಯತ್ಯಾಸ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಮೂಲೆಯಲ್ಲಿ ನೋಡಿ ಬೆಳವಣಿಗೆ ಇಲ್ಲ ಅಲ್ಲಿ. ಸೊ ಈ ರೀತಿ ಇದ್ದಾಗ ನೀವೇನು ಮಾಡಬೇಕು ಅಂದರೆ, 1 ದಿನ ಆದಮೇಲೆ ಈ ರೀತಿ ಟ್ರೇಯ ಡೈರೆಕ್ಷನನ್ನು ಈ ರೀತಿ ನೀವು ಜಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಈ ರೀತಿ ಚೇಂಜ್ ಮಾಡಿ ಇಟ್ಟುಬಿಟ್ರೆ ನೋಡಿ, ಇವಾಗ ಈ ಕಡೆ ನೀರು ಸ್ವಲ್ಪ ಕಮ್ಮಿ ಬೀಳುತ್ತೆ, ಯಾಕಂದರೆ ಅದಾಗಲೇ ಹುಟ್ಟುಬಿಟ್ಟಿದೆ ಚೆನ್ನಾಗಿ. ಸೊ ಇದು ನಾಳೆ ಬಂದು ನೋಡಿದಾಗ ಇದು ನೀಟಾಗಿ ಕವರ್ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಸೊ ಇದು ಒಂದು ಹೈಡ್ರೋಪೋನಿಕ್ ಮೆಥಡನ್ನು ನಾವು ನೀರು ಕೊಡೋ ಮೆಥಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೈಡ್ರೋಪೋನಿಕ್ ಮೇವಿಗೆ ನೀರು ಕೊಡೋವಂಥದ್ದೊಂದು ಭಾರಿ ಇಂಪಾರ್ಟೆಂಟು ಸ್ಟೆಪ್ ಅದು. ಸೊ ನೋಡಿದ್ರಲ್ಲ, ಈ ರೀತಿ ನೀವು ಎಲ್ಲವನ್ನೂ ಕೂಡ ಗಮನ ಮಾಡಬೇಕು. ನೋಡಿದ್ರಲ್ಲ, 3ನೇ ದಿನಕ್ಕೂ 4ನೇ ದಿನಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ. ಇಲ್ಲಿ ಜಸ್ಟ್ 1 ದಿನಕ್ಕೇ ಎಷ್ಟು ಬೇರೆ ಬೆಳವಣಿಗೆ ಆಗಿದೆ ಅಂತ. ಅರ್ಥ ಆಯ್ತಲ್ಲ. ಸೊ ನೋಡಿ, ಇನ್ನೊಂದು ಮೇನ್ ಗಮನಿಸಬೇಕಾಗಿರೋದು ಏನಂದರೆ, ಇದೇನಿದೆಯಲ್ಲ ಇದನ್ನು ನಾವು ಅಂದರೆ ನೆನೆಸಿ ಮೊಳಕೆ ಕಟ್ಟೋ ಸ್ಟೇಜ್ ಇದೆಯಲ್ಲ, ಅದು ಕೇವಲ 12 ಗಂಟೆ ನೀರಲ್ಲಿ ನೆನೆಸಿ 24 ಗಂಟೆ ಮಾತ್ರ ಗೋಣಿ ಚೀಲದಲ್ಲಿ ನಾವು ಕಟ್ಟಿಟ್ಟಿರೋದಿದು. ಹಾಗೆ ಗೋಣಿ ಚೀಲದಲ್ಲಿ ನಾವು 48 ಗಂಟೆವರೆಗೂ ಕಟ್ಟಿಡಬೋದು. ಇನ್ನೂ ಜಾಸ್ತಿ ಗೋಣಿ ಚೀಲದಲ್ಲಿ ಬಿಟ್ಟಾಗ ಏನಾಗುತ್ತೆ, ಸೆಕೆಗೆ ಅದು ಕೊಳೆತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು, ನಾವು ಒಳ್ಳೆ ಸೀಡ್ ಕ್ವಾಲಿಟಿನ ಸೆಲೆಕ್ಟ್ ಮಾಡಬೇಕು, ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ, ಸೀಡ್ ಒಳ್ಳೆ ಕ್ವಾಲಿಟಿ ಇದ್ದಾಗ ಯಾವ ರೀತಿ ಇರುತ್ತೆ ಬೇರುಗಳು ಅಂತ. ನೋಡಿದ್ರಲ್ಲ, ಇದು ಈ ರೀತಿ ಬರುತ್ತೆ ಬೇರು, ಸೀಡ್ ಒಳ್ಳೆ ಕ್ವಾಲಿಟಿ ಇದ್ದಾಗ. ಓಕೆ ನೋಡಿ. ಸೊ ಇದು ನೋಡಿ, ಇದು ಬ್ಲ್ಯಾಕ್ ಕಲರ್ ಟ್ರೇ, ಇದು ನೋಡಿ ಹೆಂಗಿದೆ ಅಂತ ಬೇರು. ಸೊ ಇದು 4ನೇ ದಿನದ ಒಂದು ಹೈಡ್ರೋಪೋನಿಕ್ ಮೇವನ್ನು ಹೇಗೆ ಬೆಳೆಯೋದು ಅಂತ ನಾನು 4ನೇ ದಿನದ ರಿಸಲ್ಟು ಅಂತ ಹೇಳ್ಬೋದು ನೋಡಿ. ಹೀಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತೀನಿ. ನಮಸ್ಕಾರ.